ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿಯ ರಾಯಲ್ಪಾಡು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇಂದು ಯುವ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಯಿತು. ದೇಶದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಈ ಪ್ರತಿಭಟನೆ ಆಯೋಜಿಸಲಾಗಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮುಖಂಡರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರನ್ನು F-18 ಫೈಲ್ನಲ್ಲಿ ಉಲ್ಲೇಖಿಸಿರುವ ಬಗ್ಗೆ ಗಂಭೀರ ಆರೋಪಗಳನ್ನು ಮುಂದಿಟ್ಟು, ಇದರ ಮೂಲಕ ಭಾರತದ ಘನತೆ ಮತ್ತು ಗಾಂಭೀರ್ಯತೆಗೆ ಧಕ್ಕೆಯಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ತಕ್ಷಣವೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಆಡಳಿತಾವಧಿಯನ್ನು ಸ್ಮರಿಸಿ ಮಾತನಾಡಿದ ನಾಯಕರು, ಮಹಾತ್ಮ ಗಾಂಧಿ ಅವರ ಆದರ್ಶಗಳನ್ನು ಮುಂದಿಟ್ಟು ದೇಶದ ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ನರೇಗಾ ಯೋಜನೆ ಜಾರಿಗೆ ತಂದದ್ದು ಮನಮೋಹನ್ ಸಿಂಗ್ ಸರ್ಕಾರವೇ ಎಂದು ಹೇಳಿದರು. ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರ ಮಹತ್ತರವಾಗಿದೆ ಎಂದು ಕೊಂಡಾಡಿದರು. ಮತ್ತೊಂದೆಡೆ ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ನಡೆಯುತ್ತಿದ್ದ ಯೋಜನೆಗಳಿಗೆ ಬದಲಾವಣೆ ಮಾಡಿರುವುದರ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು, ದೇಶದ ಸಂಪತ್ತನ್ನು ಕೆಲವು ಬಂಡವಾಳಶಾಹಿಗಳ ಕೈಗೆ ಒಪ್ಪಿಸಲು ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದರು. ಉದ್ಯಮಿಗಳಾದ ಗೌತಮ್ ಅದಾನಿ ಮತ್ತು ಮುಕೇಶ್ ಅಂಬಾನಿ ಅವರೊಂದಿಗೆ ಸರ್ಕಾರ ಸಹಕಾರದ ಮೂಲಕ ದೇಶವನ್ನು ಮಾರಾಟ ಮಾಡಲು ಯತ್ನಿಸುತ್ತಿದೆ ಎಂಬ ತೀವ್ರ ಟೀಕೆಗಳನ್ನು ಮಾಡಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡಿದಾಗ ಅವರ ಮೇಲೆ ಇಡಿ ಹಾಗೂ ಸಿಬಿಐ ತನಿಖೆಗಳನ್ನು ಹಾಕಿ ಒತ್ತಡ ತರುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇದೇ ರೀತಿಯ ಕ್ರಮಗಳು ಮುಂದುವರಿದರೆ ದೇಶವ್ಯಾಪಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಶ್ರೀ ಅಕ್ಬರ್ ಶರೀಫ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಮನೋಹರ್, ದಿಂಬಾಲ್ ಅಶೋಕ್, PLD ಬ್ಯಾಂಕ್ ಅಧ್ಯಕ್ಷರು ಸಂಜಯ್ ರೆಡ್ಡಿ, ಕೆಪಿಸಿಸಿ ಸದಸ್ಯರು ಕೆ ಮಂಜುನಾಥ್, ಕೋಮಲ್ ನಿರ್ದೇಶಕರು ಹಾಗೂ ಸಮಾಜ ಸೇವಕರು. ರಾಯಲ್ಪಾಡು ಗಂಗಾಧರ್, ನರೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಪ್ರಶಾಂತ್, ವಿಶ್ವನಾಥ್, ಸಾಕಪಲ್ಲಿ ರೆಡ್ಡಪ್ಪ, ಬಂದಾರ್ಲಪಲ್ಲಿ ಮುನಿಯಪ್ಪ, ಮಂಜುನಾಥ್ ರೆಡ್ಡಿ, ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ವಾಸು, ನರಸಿಂಹಯ್ಯ, ಪುರಸಭೆ ನಾಮನಿರ್ದೇಶಕರು ಪ್ರತಾಪ್ ರೆಡ್ಡಿ ಸೇರಿದಂತೆ ಪ್ರತಿಭಟನೆ ನಡೆಸಿದಾಗ ಏನ್ ಬಂಧಿಸಿದಾರೋ ಅದನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಇವತ್ತು ಏನ್ ನರೇಂದ್ರ ಮೋದಿ ಅವರು ಬಿಜೆಪಿ ಯಾವಾಗ ಉದಯ ಆಗಿದ್ದು, ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ಭಾರತ ದೇಶಕ್ಕೆ ಎಲ್ಲ ಒಂದು ಕಾನೂನು ಇರಬಹುದು, ಇಲ್ಲಾಂದ್ರೆ ವೈಜ್ಞಾನಿಕವಾದ ಇರ್ಬೋದು, ಒಂದು ಆಸ್ಪತ್ರೆ ಸೌಲಭ್ಯ ಇರ್ಬೋದು, ಎಲ್ಲಾ ಕೂಡ ಭಾರತ ದೇಶಕ್ಕೆ ಕೊಡುಗೆ ನೀಡಿದ್ದು ಕಾಂಗ್ರೆಸ್ ಪಕ್ಷ. ಅಡಿಪಾಯ ಹಾಕಿದ್ಮೇಲೆ ಗೋಡೆ ಕಟ್ತಾರೆ, ಮತ್ತೆ ಮೋಲ್ಡ್ ಹಾಕೋದು, ಕಲ್ಚಪ್ಪೆ ಎತ್ತೋದು ನಡೆಯುತ್ತೆ. ಇವ್ರು ಅದ್ರ ಮೇಲೆ ಮಾಡಿ ಕಟ್ಬಿಟ್ಟು ನಾವು ಮಾಡಿ ಕಟ್ಟಿದ್ದೀವಿ ಅಂತಾರೆ. ಅಡಿಪಾಯ ಇಲ್ದರೆ ಮಾಡಿ ಕಟ್ಟಕ್ಕಾಗುತ್ತಾ? ಅಮೆರಿಕದಲ್ಲಿ 3-15% ಟ್ಯಾಕ್ಸ್ ಹಾಕ್ತಾರೆ. ಅದೇ ನಮ್ಮ ಸರ್ಕಾರ ಅಮೆರಿಕದಲ್ಲಿ 16% ಕೊಡ್ತಾರೆ, 0% ಕೊಡ್ತಾ ಇದ್ದಾರೆ. ನಮ್ಮ ಬಾಂಗ್ಲಾದೇಶದಲ್ಲಿ ಬಟ್ಟೆಯಲ್ಲಿ ಅವ್ರು 0% ಇರ್ತಾರೆ, ನಮ್ಗೆ 18% ಹಾಕ್ತಾರೆ. ಈ ರೀತಿಯ ಒಂದು ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಸರ್ಕಾರವನ್ನು ಮೋದಿ ನಡೆಸ್ಕೊಂಡ್ ಬರ್ತಾ ಇದ್ರೆ, ಮೋದಿ ಸರ್ಕಾರವನ್ನು ಕಿತ್ತೋಗಬೇಕು ಅಂತ ಹೇಳ್ತಾ ಸರ್ಕಾರ ಮಾಡುತ್ತಾ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇಲ್ಲಾಂದ್ರೆ ರಾಷ್ಟ್ರಪತಿ ಮಧ್ಯ ಪ್ರವೇಶ ಮಾಡಬೇಕು, ಈ ಬಿಜೆಪಿ ಸರ್ಕಾರ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಎಸ್-ಟೀಮ್ ಫೈಲ್ಸ್ ಅಲ್ಲಿ ಮೋದಿ ಅವರ ಹೆಸರು ಬಂದದ ಮೇಲೆ ಮೋದಿ ಇವತ್ತುವರೆಗೂ ಸುಮಾರು 18 ವರ್ಷ ಆಯ್ತು ಮೋದಿ ಇದ್ರಲ್ಲಿ ಬಂದು ಅಧಿಕಾರ 11 ವರ್ಷ ಆಯ್ತು ಪ್ರಧಾನಿಯಾಗಿ. ಇವತ್ತುವರೆಗೂ ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ. ಸ್ವಲ್ಪ ತಾಕತ್ತಿಲ್ಲ, ದಮ್ಮಿಲ್ಲ, ಇವತ್ತುವರೆಗೂ ಬಂದು ಪ್ರೆಸ್ಗೆ ಫೇಸ್ ಮಾಡೋದು ಯಾಕೆ? ಕಳ್ಳರು. ಮೋದಿ ಸರ್ಕಾರ ಅಂದ್ರೆ ಕಳ್ಳ, ದೋಚೋದು, ದೇಶವನ್ನು ಮಾರೋದು, ಪ್ಲೇನ್ ಮಾರ್ಬಿಟ್ರು, ಟ್ರೈನ್ ಮಾರ್ಬಿಟ್ರು, ಇವಾಗ ದೇಶವನ್ನೇ ಮಾರಕ್ ಕೊಟ್ಟಿದ್ದಾರೆ. ಮೋದಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಫಸ್ಟ್ ಏನು 3% ಇತ್ತು ತೆರಿಗೆ, ಇದಕ್ಕೇನು ನಾವು ಬಿಜೆಪಿ ಸರ್ಕಾರಕ್ಕೆ
ಕೇಂದ್ರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಕೇಂದ್ರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಒಂದು ಸಾಧ್ಯ ಮಾಡಿಲ್ಲ. ನಮ್ಮ ರಾಜ್ಯದಂತ ಒಂದು ಸಂಸದರಂತ ಕೇಂದ್ರ 4 ವರ್ಷ ಮಿನಿಸ್ಟರ್ ಅವರು ವಾರಯ ಕಾನ್ಫರೆನ್ಸ್ ಮಾಡೋಣ, ಪ್ರತಿ ಮಾಡೋಣ ಅಂತ ಕರೆದ್ರೆ ಓಡೋಗ್ತಾರೆ. ಪ್ರತಿ ದಿನ ಏನಾಯ್ತಂತೆ ಊಟಾಟಿಕೆ ಮಾಡ್ತಾ ಇದ್ರೆ ಏನೂ ಇಲ್ಲ. ಈಗ ಒಂದು ದಿವಸ ಯುವಕರು ವಿದ್ಯಾರ್ಥಿಗಳು ಈಗ ಲಡ್ಡಾದ್ರೆ ಯಾವ್ದೋ ಒಂದು ಕೆಲಸ ಇಲ್ಲ, ಯುದ್ಧ ಕಳೆದ್ರೆ ಕೊಂಡ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ರೈತ ವಿರೋಧಿ ಮಾಡ್ತಾ ಇದ್ದಾರೆ. ಇವ್ರಿಗೂ ನಮ್ಮ ದೇಶದಲ್ಲಿ ಇವತ್ತು 2 ಗುಜರಾತಿಗಳು ಶಾಸನ ಮಾಡ್ತಾ ಇದ್ದಾರೆ. ಒಬ್ರು ಆದಾನಿ ಮಾಡ್ತಾ ಇರೋದಕ್ಕಂತ ಅಮಿತ್ ಶಾ ಒಬ್ರು ಮತ್ತೆ ಮೋದಿ 2 ಗುಜರಾತಿಗಳು ಈ ದೇಶವನ್ನು ಕೊಂಡ್ಕೊಳ್ತಾ ಇದ್ದಾರೆ. ಯಾರು ಮತ್ತೆ ಆದಾನಿ ಮತ್ತು ಅಂಬಾನಿ ಇವ್ರು ಈ ಸಾತ್ರ ಇವರ ಒಂದು ಅನುಕೂಲಕ್ಕಾಗಿ ಅಮೆರಿಕ ದೇಶಕ್ಕೆ ನಮ್ಮ ದೇಶವನ್ನು ಹಣ ಇಟ್ಟಿದ್ದಾರೆ. ಅಲ್ಲಿ ಅವರು ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಧಿಕ್ಕಾರ, 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 ಎಸ್ಟಿಂ ಮೋದಿ ಬಾಯ್ ಬಾಯ್, ಧಿಕ್ಕಾರ, ಧಿಕ್ಕಾರ, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಕೇಂದ್ರ ವಿರೋಧಿ ಬಿಜೆಪಿ ಸರ್ಕಾರ ಕೇಳಿ ಧಿಕ್ಕಾರ, 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 ರೈತ ವಿರೋಧಿ ಬಿಜೆಪಿ ಸರ್ಕಾರ ಕೇಳಿ ಧಿಕ್ಕಾರ, ರೈತ ವಿರೋಧಿ ಬಿಜೆಪಿ ಸರ್ಕಾರ ಕೇಳಿ ಧಿಕ್ಕಾರ, ಕೇಂದ್ರ ವಿರೋಧಿ ಬಿಜೆಪಿ ಸರ್ಕಾರ ಕೇಳಿ ಧಿಕ್ಕಾರ, 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 ಸರ್ಕಾರಕ್ಕೆ ಸರ್ಕಾರ. बोलो भारत माता के, बोलो भारत माता के, कांग्रेस पार्टी के, सोनिया गांधी के, राहुल गांधी के, मल्लिकार्जुन खड़गे के, सिद्धरामैया के, नितीश कुमार के, रमेश कुमार के ನೇತೃತ್ವದಲ್ಲಿ ಒಂದು ನರೇಗಾ ಕಾಮಗಾರಿಯನ್ನು ಜಾರಿಗೆ ತಂದಿತ್ತು. ಈ ಒಂದು ದಿವಸ ನರೇಗಾ ಕಾಮಗಾರಿಯನ್ನ ರದ್ದು ಮಾಡ್ತಾ ಹೊರಟಿದ್ದಾರೆ. ಅದೇ ರೀತಿಯಾಗಿ ರೈತರ ಒಂದು ಹಿತಾಸಕ್ತಿಯನ್ನು ಬಲಿಪಡಲು ಅಮೆರಿಕ ದೇಶದ ಡೊನಾಲ್ಡ್ ಟ್ರಂಪ್ಗೆ ಒತ್ತಾಸೆಗೆ ಒಳಗೆ ಇವತ್ತು ಒಂದು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ದಿವಸ ನಮ್ಮ ಭಾರತ ಇನ್ನ ಹಿಂದಕ್ಕೆ ಹೋಗ್ಬೇಕು ನೀವು. ಬ್ಯಾನ್ ಇನ್ನೂ ಸ್ವಲ್ಪ ಕೊಡ್ರಿ. ಬ್ಯಾನರ್ ಒಂದು ದಿವಸ ನಮ್ಮ ಭಾರತ ಹಲೋ, ಈ ಒಂದು ದಿವಸ ನಮ್ಮ ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಧಿಕ್ಕಾರ, 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 ನರೇಂದ್ರ ಮೋದಿ ಧಿಕ್ಕಾರ, 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 ನರೇಂದ್ರ ಮೋದಿ ಧಿಕ್ಕಾರ, ಎಸ್ಟಿಂ ಮೋದಿ ಬಾಯ್ ಬಾಯ್, ಬಾಯ್ 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 ಬಾಯ್, ಎಸ್ಟಿಂ ಮೋದಿ ಬಾಯ್ ಬಾಯ್, ಬಾಯ್ 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 ಬಾಯ್, ಎಸ್ಟಿಂ ಮೋದಿ ಬಾಯ್ ಬಾಯ್, ಬಾಯ್ 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 ಬಾಯ್, ಧಿಕ್ಕಾರ, ಧಿಕ್ಕಾರ, ನರೇಂದ್ರ ಮೋದಿ ಧಿಕ್ಕಾರ, ಸರ್ಕಾರಕ್ಕೆ ಸರ್ಕಾರ.
ಧಿಕ್ಕಾರ